ಹಲೋ ಗೈಸ್, ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಮೊಬೈಲಲ್ಲೇ ಆಧಾರ್ ಕಾರ್ಡ್ ಡೌನ್ಲೋಡ್ ಯಾವ ಥರ ಮಾಡಬೇಕಂತಂದು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಹಾಗಾದ್ರೆ ಬನ್ನಿ ಗೈಸ್, ನೋಡೋಣ ಯಾವ ಥರ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಬೇಕು ಅಂತಂದು. ಇಲ್ಲಿ ಪಕ್ಕದಲ್ಲಿ ನಾನು ಸ್ಕ್ರೀನ್ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ, ನಿಮಗೆ ಕಾಂತಿರಬಹುದು ಅಂತಂದು ನಾನು ಅನ್ಕೊಂಡಿದ್ದೀನಿ. ಹಾಗೇನಾದ್ರು ಶೋ ಆಗ್ತಿಲ್ಲ ಅಂತಂದರೆ ಕಾಮೆಂಟ್ ಮೂಲಕ ತಿಳಿಸಿ. ಮೊದಲನೇದಾಗಿ ನಿಮ್ಮ ಮೊಬೈಲಲ್ಲಿ ಇರ್ತಕ್ಕಂತಹ ಯಾವುದಾದ್ರೂ ಒಂದು ಬ್ರೌಸರನ್ನು ಕ್ಲಿಕ್ ಮಾಡಬೇಕಾಗತ್ತೆ. ನಾನು ಕ್ರೋಮ್ ಬ್ರೌಸರನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಸರ್ಚ್ ಬಾರಲ್ಲಿ ಬಂದುಬಿಟ್ಟು ನಾವೇನು ಮಾಡ್ಬೇಕಂತಂದರೆ ಒಂದು ಆಧಾರ್ ಕಾರ್ಡ್ ಡೌನ್ಲೋಡ್ ಅಂತಂದು ನಾವು ಸರ್ಚ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ನಾನು ಸರ್ಚ್ ಮಾಡ್ತೀನಿ ಇವಾಗ. ಆಧಾರ್ ಕಾರ್ಡ್ ಡೌನ್ಲೋಡ್ ಅಂತಂದು ನಾವು ಟೆಕ್ಸ್ಟ್ ಮಾಡಿದ ಮೇಲೆ ನಾವು ಸರ್ಚ್ ಅನ್ನೋದನ್ನು ನಾವು ಮಾಡಬೇಕಾಗತ್ತೆ. ಆಮೇಲೆ ನಮಗೆ ಈ ಥರ ಇಂಟರ್ಫೇಸನ್ನು ನಮಗೆ ಶೋ ಆಗುತ್ತೆ, ಹೌದಾ. ಇದರಲ್ಲಿ ನಾವು ಮೊದಲನೇದಾಗಿ ಗೆಟ್ ಆಧಾರ್ ಅಂತಂದು ಒಂದು ಆಪ್ಷನ್ ಶೋ ಆಗಿದೆಯಲ್ಲ, ಈ ಗೆಟ್ ಆಧಾರ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನಾನು ಇವಾಗ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಮಗೆ ಮತ್ತೆ ಸಾಕಷ್ಟು ಇಂಟರ್ಫೇಸನ್ನು ನಮಗೆ ಕಾಣ್ಬೋದು ಮತ್ತು ನೋಡೋಕ್ಕೆ ಸಿಗ್ಬೋದು. ಇದರಲ್ಲಿ ನಮಗೆ ಡೌನ್ಲೋಡ್ ಆಧಾರ್ ಅಂತಂದು ಇಲ್ಲಿ ಒಂದು ಆಪ್ಷನ್ ಶೋ ಆಗಿದೆ ನೋಡಿ. ಇದನ್ನು ನಾವೇನು ಮಾಡಬೇಕು, ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನಾನಿವಾಗ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ನಂತರ ನಮಗೆ ಈ ಥರ ಒಂದು ಯಾಡ್ಸ್ ಬರ್ತದೆ. ಅದನ್ನು ನಾವು ಇಲ್ಲಿ ಇಂಟು ಮಾರ್ಕ್ ಇದೆಲ್ಲ ಮೇಲ್ಗಡೆ, ಅದನ್ನು ಕ್ಲಿಕ್ ಮಾಡಿದರೆ ನಾವು ಅದು ಬ್ಯಾಕ್ ಆಗುತ್ತೆ, ಹೌದಾ. ಇದರಲ್ಲಿ ಬ್ಯಾಕ್ ಆದಮೇಲೆ ನಮಗೆ ಇಲ್ಲಿ ಒಂದು ಆಧಾರ್ ನಂಬರ್ ಎಂಟ್ರ್ ಮಾಡಿದರೆ ನಮಗೆ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಎನ್ರೋಲ್ಮೆಂಟ್ ಐ ಡಿ ನಂಬರ್ ಅಂತಂದು ಶೋ ಆಗಿದೆ. ಇದು ಎನ್ರೋಲ್ಮೆಂಟ್ ಐ ಡಿ ಅಂತಂತಂದರೆ ನಾವು ರೀಸೆಂಟಾಗಿ ಅಪ್ಡೇಟ್ ಮಾಡೋಕ್ಕೆ ಕೊಟ್ಟಿರ್ತೀವಲ್ಲ ಆಧಾರ್ ಕಾರ್ಡು, ಮತ್ತು ಏನಾದರೂ ನೇಮ್ ಕರೆನ್ಸಿನಲ್ಲಿ, ನಂಬರ್ ಕರೆನ್ಸಿನಲ್ಲಿ, ಬರ್ತ್ ಕರೆನ್ಸಿನಲ್ಲಿ ಈ ಥರಕ್ಕೆ ನಾವು ಅಪ್ಡೇಟ್ ಕೊಟ್ಟಿರ್ತೀವಲ್ಲ. ಸಡನ್ಲಾಗಿ ನಮಗೆ ಆಧಾರ್ ಕಾರ್ಡ್ ಬೇಕಂತಂದರೆ, ಡೌನ್ಲೋಡ್ ಮಾಡ್ಕೋಬೇಕಂತಂದರೆ ಎನ್ರೋಲ್ಮೆಂಟ್ ಅಂತಂದು ಸಿಗುತ್ತೆ ಎಮರ್ಜೆನ್ಸಿ ಟೈಮಲ್ಲಿ. ಆ ಎನ್ರೋಲ್ಮೆಂಟ್ ನಂಬರಿಂದ ನಾವು ಆಧಾರ್ ಕಾರ್ಡ್ ನಂಬರನ್ನು ಗುರುತಿಸ್ಕೋಬೋದು ಮತ್ತು ನಮ್ಮ ಆಧಾರ್ ಕಾರ್ಡನ್ನು ಎನ್ರೋಲ್ಮೆಂಟಿಂದನೂ ತೆಗಿಬೋದು. ಇವಾಗ ಸದ್ಯಕ್ಕೆ ನಾವು ಆಧಾರ್ ನಂಬರ್ ಮುಖಾಂತರ ನಾವು ಆಧಾರ್ ಕಾರ್ಡ್ ಡೌನ್ಲೋಡನ್ನು ಯಾವ ಥರ ಮಾಡೋದು ಅಂತಂದು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಇಲ್ಲಿ ಎಂಟರ್ ಆಧಾರ್ ನಂಬರ್ ಅಂತಂದು ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಮತ್ತು ನಿಮ್ಮ ಆಧಾರ್ ನಂಬರನ್ನ ನೀವು ಆ್ಯಡ್ ಮಾಡ್ಕೋಬೇಕಾಗತ್ತೆ. ನಾನಿವಾಗ ನನ್ನ ಆಧಾರ್ ನಂಬರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಒಂದು ಕ್ಯಾಪ್ಚರ್ ಇದೆಯಲ್ಲ, ಆ ಕ್ಯಾಪ್ಚರನ್ನು ನಾವು ಇಲ್ಲಿ ಕೆಳಗಡೆ ಆ್ಯಡ್ ಮಾಡ್ಕೊಂಡು ನಾವು ಮತ್ತೆ OTPನ ಸೆಂಡ್ ಮಾಡಬೇಕಾಗತ್ತೆ. ಆಮೇಲೆ ನಾವು ಸೆಂಡ್ OTP ಅಂತಂದು ಕೊಟ್ಟ ಮೇಲೆ ಈ ಥರ ಫೀಲ್ ಆಗುತ್ತೆ. ಬ್ಲೂ ಕಲರ್ ಇದೆಯಲ್ಲ, ಇದು ಫೀಲ್ ಆಗುತ್ತೆ. ಮತ್ತು ಒಳ್ಳೆ ನಾವು ಸೆಂಡ್ OTP ಅಂತಂದು ಕ್ಲಿಕ್ ಮಾಡಬೇಕಾಗತ್ತೆ. ಸೆಂಡ್ OTP ಅಂತಂದು ಕ್ಲಿಕ್ ಮಾಡಿದ ಮೇಲೆ ನಮಗೆ ಒಂದು OTP ಅನ್ನೋದನ್ನು ಬರುತ್ತೆ. OTP ಅನ್ನೋದನ್ನು ನಾವು ಇದರಲ್ಲಿ ಆ್ಯಡ್ ಮಾಡಿದಾದಮೇಲೆ ನಮಗೆ ಈ ಥರ ಇಂಟರ್ಫೇಸ್ ಅನ್ನೋದನ್ನು ಬರುತ್ತೆ ನೋಡಿ. ಆಧಾರ್ ಕಾರ್ಡ್ ಡೌನ್ಲೋಡ್ ಆಯಿತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಅನ್ನೋದು ಮಾಡಿ, ಮತ್ತು ಸಪೋರ್ಟ್ ಅನ್ನೋದು ಮಾಡಿ. ಹಾಗಾದರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.